ಗುರು ಏನ್ ಕಾನ್ಫಿಡೆನ್ಸ್ ಗುರು. ಸೈಕಲ್ ಗ್ಯಾಪ್, ದಟ್ಸ್ ಇನಫ್ ಫಾರ್ ಮೀ. ಸೈಕ್ ಗುರು. ಒಂದು ಸಲ ನಾನು ದಿಗ್ಲು ಹಾರ್ಬಿಟ್ಟೆ. ನನಗೆ ಆಕ್ಚುಲಿ ಏನಂತಾನೆ ಗೊತ್ತಾಗಿಲ್ಲ. ಶಿಟ್ ಬ್ರೋ, ನಾನು ನೋಡೇ ಇಲ್ಲ ಗುರು ಮ್ಯಾಪು. ಶಿಟ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಅರ್ಲಿ ಮಾರ್ನಿಂಗು ಬೆಳಿಗ್ಗೆ ಎದ್ಬಿಟ್ಟು ಸೀದಾ ಕೋಲಾರ ರೋಡ್ ಬಂದುಬಿಟ್ಟಿದ್ದೀನಿ. ಸೊ ಹೊಸಕೋಟೆ ತನಕ ನನಗೆ ಟ್ರಾಫಿಕ್ ಸಿಗುತ್ತೆ. ಸೊ ಈ ಥರ ವೀಕೆಂಡ್ ಅಲ್ಲ, ಸೊ ಯೂಶ್ವಲಿ ರೋಡ್ ಬ್ಯುಸಿ ಇದ್ದೇ ಇರುತ್ತೆ ಹೊಸಕೋಟೆ ತನಕ. ಸೊ ನನಗೆ ಗ್ಯಾಪ್ ರೋಡಿಂದ ಹೊಸಕೋಟೆ ತನಕ 12 to 13 ಕಿಲೋಮೀಟರ್ ಆಗುತ್ತೆ. ಸೊ ಒಂದಿಷ್ಟು ರೂಟ್ ಮಾತ್ರ ನನಗೆ ಟ್ರಾಫಿಕ್ ಬಿಟ್ಟರೆ, ಅದಾದಮೇಲೆ ಆರಾಮಾಗಿ ಚೆಚ್ಚಾಕ್ಬಿಡ್ಬೋದು ಗಾಡಿನ. ಹೊರ ಆಗ್ಬಿಟ್ಟಿದೆ ಇವಾಗ. ಆದ್ರೂ ಯಾವ ಥರ ಮಿಸ್ ತುಂಬಿಕೊಂಡಿದೆ ಅಂತ. ಕ್ರೇಜಿ ಗುರು, ಸಖತ್ ಚಳಿ ಆಗ್ತಾ ಇದೆ. ಬೆಂಗಳೂರು ವೆದರ್ ಅದು ಡಿಸೆಂಬರಲ್ಲಿ, ಆಹಾ ಹಾ ಹಾ, ಓ ಮೈ ಗಾಡ್. ನೋಡಿ ಯಾವ ಥರ ಮಂಜಿದೆ ಅಂತ ರೋಡಲ್ಲಿ. ಫಸ್ಟ್ ಇವಾಗ ಟೋಲ್ ಹತ್ರ ಒಂದು ಟೀ ಹಾಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಮಾತ್ರ ಮೈ ಎಲ್ಲ ನಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಅಪ್ಪೋ ಏನು ಮಿಸ್ಟು ತುಂಬ್ಕೊಂಡ್ಬಿಟ್ಟಿದೆ ಗುರು. ನಾನು ಯೂಶ್ವಲಿ ಕೋಲಾರ ರೋಡ್ಗೆ ರೈಡ್ ಬರೋದೇ ಯಾಕಂತ ಹೇಳಿದ್ರೆ ಸನ್ರೈಸು ವ್ಯೂ ಸಿಗುತ್ತೆ. ಸೊ ಆ ಸೂರ್ಯನ ಕಿರಣಗಳು ಹೆಂಗೆ ಹೊಡಿತವೆ ಅಂತ ಹೇಳಿದ್ರೆ ಮೈ ಬೆಚ್ಚಗಾಗುತ್ತೆ ರೈಡ್ ಮಾಡುವಾಗ. ಸೊ ಮತ್ತು ವ್ಯೂ ಚೆನ್ನಾಗಿರುತ್ತೆ, ಯಾಕಂತ ಹೇಳಿದ್ರೆ ನಾವು ಸೂರ್ಯೋದಯ ಕಡೆಗೆ ರೈಡ್ ಮಾಡ್ತೀವಲ್ಲ. ಸೊ ವ್ಯೂ ಚೆನ್ನಾಗಿರುತ್ತೆ ಅಂತ ರೈಡ್ ಮಾಡಿ ಬರ್ತೀನಿ ಯೂಶ್ವಲಿ. ಬಟ್ ಇವತ್ತು ಮಾತ್ರ ಯಾಕೋ ಅದೆಲ್ಲ ಉಲ್ಟಾ ಆದಂಗಿದೆ ಈ ಚಳಿಗೆ. ನೋಡಿ ಇನ್ನೂ ಬಿಸಿಲೇ ಹೊಡೆದಿಲ್ಲ. ಅಯ್ಯೋ ದೇವ, ಡಿಫ್ರೆಂಟ್ ಆಗಿದೆ ಗುರು ವೆದರ್ ಮಾತ್ರ ಇವತ್ತು. ಇಲ್ಲೊಂದು ಟೀ ಹಾಕ್ಕೊಂಡು ಆರಾಮ್ ಅನಿಸ್ತು ಗುರು. ಬೆಳಿಗ್ಗೆ ಬೇಗ ಎದ್ರೆ ಟೀ ಇಲ್ಲ ಅಂತ ಹೇಳಿದ್ರೆ ತಲೆನೇ ಓಡಲ್ಲ. ಫೀಲ್ಸ್ ಲೈಕ್ ಸಮಥಿಂಗ್ ಐ ಆಮ್ ಲ್ಯಾಕಿಂಗ್. ಬನ್ನಿ ಓಡೋಣ. ಮಿಸ್ಟ್ ಹಂಗೆ ಇದೆ ರೋಡಲ್ಲಿ. ಇನ್ನೂ ಕಡಿಮೆ ಆಗಿಲ್ಲ ಮಿಸ್ಟು. ಏನು ಫೀಲಿಂಗ್ ಗುರು, ಸೈಕು. ಈ ಮಂಜಲ್ಲಿ ಸ್ವಲ್ಪ ರೋಡ್ ಖಾಲಿ ಇದ್ದವಾಗ ಗಾಡಿ ಹೊಡಿಯೋಕಿದೆಯಲ್ಲ, ಅಲ್ಟಿಮೇಟ್ ಫೀಲ್ ಗುರು. ನಾನು ಯೂಶ್ವಲಿ ಆ ರೋಡ್ ನೋಡ್ತಾ ಇರ್ತೀನಿ ಮೇಲ್ಗಡೆ, ಸಖತ್ತಾಗಿದೆ ನೋಡಿಲ್ಲ. ಐ ಥಿಂಕ್ ಲಾಸ್ಟ್ ವಿಡಿಯೋದಲ್ಲಿ ಮೀಟಿಯರ್ ಜೊತೆ ನಾನು ರೈಡ್ ಮಾಡಿದವಾಗ ನಾನು ಹೇಳಿದ್ದೆ ಆ ರೋಡ್ಗೆ ಹೋಗ್ಬೇಕಂತ. ಬಟ್ ನಂಗೆ ಹೆಂಗಂತ ಗೊತ್ತಿಲ್ಲ ರೂಟು, ಬಟ್ ಯಾವ ಕಡೆ ಹೋಗುತ್ತಂತಾನೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಹೈದ್ರಾಬಾದ್ ರೂಟ್ ಇರಬೇಕು ಅದು. ಬಟ್ ಒಂದಿನ ಎಕ್ಸ್ಪ್ಲೋರ್ ಮಾಡ್ಬೇಕು ಆ ರೋಡನ್ನ. ಬಟ್ ನಾನು ಇನ್ನೂ ಆಕ್ಸೆಸ್ ತಗೊಂಡಿಲ್ಲ ಆ ರೋಡ್ಗೆ. ಹೋಗೇ ಇಲ್ಲ ನಾನು ಆ ರೋಡ್ಗೆ. ಬಟ್ ರೋಡ್ ಮಾತ್ರ ಅಲ್ಟಿಮೇಟ್ ಗುಡು ಕೋಲಾರ ರೋಡ್. ನನಗೆ ಹೈವೇ, ನಂಗೆ ಅದಕ್ಕೆ ಇಷ್ಟ ಆಗೋದು ಕೋಲಾರ ರೂಟ್. ಗುರು ಏನ್ ಕಾನ್ಫಿಡೆನ್ಸ್ ಗುರು. ಸೈಕಲ್ ಗ್ಯಾಪ್, ದಟ್ಸ್ ಇನಫ್ ಫಾರ್ ಮೀ. A few minutes later. ಶಿಟ್ ಬ್ರೋ, ನಾನು ನೋಡೇ ಇಲ್ಲ ಗುರು ಮ್ಯಾಪು.
ಶಿಟ್, ಆ್ಯಕ್ಚುಲಿ ನಾನು ಹೊಸಕೋಟೆಯಿಂದ ಲೆಫ್ಟ್ ತಗೋಬೇಕಿತ್ತು. ನಾನು ಸೀದಾ ಕೋಲಾರ ರೂಟಿಗೆ ಬಂದುಬಿಟ್ಟಿದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿ ತನಕ ಬಂದುಬಿಟ್ಟಿದ್ದೀನಿ ಇವಾಗ. ಶಿಟ್, ನಾನು ಕನ್ಫ್ಯೂಸ್ ಆಯಿತು. ಜಸ್ಟ್ ನೋಡ್ಕೊಳ್ಳೋಣ ಅಂತ ಇಲ್ಲಿ ಒಂದು ರೌಂಡ್ ಮ್ಯಾಪ್ ತೆಗೆದೆ, ಅವಾಗ ಗೊತ್ತಾಯಿತು ಐ ಆಮ್ ಆನ್ ರಾಂಗ್ ರೂಟ್ ಅಂತ. ಏನೋ ಪುಣ್ಯ ಇಲ್ಲ, ಒಂದು ಲೆಫ್ಟ್ ತಗೋಬೇಕು, ಪರವಾಗಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿದ್ರೆ ನಾನು ಏನೂ ಮಾಡೋಂಗಿಲ್ಲ, ಸೀದಾ ಕೋಲಾರ ಹೋಗಿ ಅಲ್ಲಿಂದ ಹೋಗಬೇಕಿತ್ತು. ನಾನು ಕೋಲಾರ ರೋಡ್ ಅಂತ ವಿದೌಟ್ ಮ್ಯಾಪಲ್ಲೇ ಬಂದುಬಿಟ್ಟು. ಯಾಕಂತ ಹೇಳಿದ್ರೆ ಕೋಲಾರ ರೋಡ್ ಇರೋದೇ ಸ್ಟ್ರೈಟು, ಬಟ್ ಎಲ್ಲೂ ಡೈವರ್ಷನ್ಗಳೆಲ್ಲ ಇಲ್ಲ. ಬಟ್ ಅಲ್ಲೊಂದು ಚಿಕ್ಕ ಡೈವರ್ಷನ್ ಇದ್ದಿತ್ತು ಇಮ್ಮಿಡಿಯೇಟು. ನಾನು ಟೀ ಹಾಕಿದ ಮೇಲೆ ಹೊಸಕೋಟೆ ಟೋಲಿಂದ ಸ್ವಲ್ಪ ಮುಂದ್ಗಡೆ ಡೈವರ್ಷನ್ ಇತ್ತು, ಬಟ್ ಐ ಮಿಸ್ಡ್ ಇಟ್. ನೋಡೇ ಇರಲಿಲ್ಲ. ಸಣ್ಣ ಮೈನರ್ ಚೇಂಜಸ್ಸು, ಐ ಡಿಂಟ್ ನೋಟಿಸ್ಡ್ ಇಟ್. ಬಟ್ ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ 20 to 25 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ ಇವಾಗ. ರೌಂಡ್ ಟ್ರಿಪ್ ಅಂದರೆ 50 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ಇವಾಗ. ಬಟ್ ಕಿಲೋಮೀಟರ್ ಡಸಂಟ್ ಮ್ಯಾಟರ್ ಟು ಮೀ, ಬಟ್ ಟೈಮ್ ಮ್ಯಾಟರ್ಸ್. ನೋಡೋಣ. ಬಟ್ ಹೊಸ ರೋಡಿಗೆ ಕರ್ಕೊಂಬಂದಿದೆ, ಬಟ್ ಈ ರೋಡಿಗೆ ಬಂದಿಲ್ಲ ನಾನು. ಚೆನ್ನಾಗಿದೆ ಮಾತ್ರ ನೋಡಿ, ಎಲ್ಲ ಕಡೆ ಹುಣಸೆ ಮರಗಳು. ಇದು ಯಾವ ಊರು ಅಂತಲೇ ಗೊತ್ತಿರಲ್ಲ ಗುರು, ಬಟ್ ಡಿಸೆಂಟಾಗಿ ಚೆನ್ನಾಗಿದೆ ಮಾತ್ರ. ಅವನನ್ನು ನೋಡಿದ್ರೆ ಯಾರನ್ನೂ ನೋಡ್ದಂಗೆ ಆಯಿತು, ಗೊತ್ತಿರೋನೊಬ್ಬನ. ಯಾವನ್ ಗುರು? ಈ ಹಳ್ಳಿ ಲಿಮಿಟಿಗೆ ಬಂದರೆ ಚಳಿ ಜಾಸ್ತಿ. ವಾವ್, ಸಖತ್ತಾಗಿದೆ ರೋಡು, ಸ್ಟ್ರೈಟ್ ಆಗಿದೆ ಮಾತ್ರ. ಎತ್ತಾಕತ್ತೆ, ಆಗಲ್ಲ ಹೊಡಿಯೋಕ್ಕೆ. ಥ್ರಾಟಲ್ ಕೊಟ್ಟರೆ ಗಾಡಿ ಜಂಪ್ ಆಗುತ್ತೆ. ವಾವ್, ಈ ಹಂಪ್ಗಳದ್ದೇ ಪ್ರಾಬ್ಲಮ್ ಗುರು, ಗೊತ್ತೇ ಆಗಲ್ಲ. ರಿಫ್ಲೆಕ್ಟರ್ ಕೂಡ ಹಾಕಿರಲ್ಲ. ಎಲ್ಲ ಸ್ಕೂಲ್ಗೆ ಕೆಲಸಕ್ಕೆ ರೆಡಿಯಾಗಿದ್ದಾರೆ ಹೋಗೋಕ್ಕೆ ಬೆಳಗ್ಗೆ. ಯುನಿಕ್ ರೂಟು, ಎರಡು ಕಡೆ ಫುಲ್ಲು ಗ್ರೀನರಿ. ಅದು ಈ ಗದ್ದೆ ನಾಟಿ ಮಾಡೋ ಜಾಗ ಆಗಿರೋದ್ರಿಂದ ಸೈಕ್ ಗುರು. ಒಂದು ಸಲ ನಾನು ದಿಗ್ಲು ಹಾರ್ಬಿಟ್ಟೆ, ನನಗೆ ಆಕ್ಚುಲಿ ಏನಂತಾನೆ ಗೊತ್ತಾಗಿಲ್ಲ. ಸೈಕ್. ನನ್ನ ಪ್ರಕಾರ ಇವ್ರ ಜೊತೆ ರೈಡ್ ಮಾಡೋಕೆ ಇವಾಗ ಸಖತ್ತಾಗಿರುತ್ತೆ. ಬಟ್ ನೋಡೋಣ, ನಾ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ಬರ್ತಾರೆ ಅಂತ. ಬಟ್ ಸಡನ್ ಆಗಿ ಆ ಎಕ್ಸಾಸ್ಟ್ ಸೌಂಡ್ ಇದೆಯಲ್ಲ, ಓ ಮೈ ಗಾಡ್, ನಾನೊಂದ್ಸಲ ನಿಜವಾಗ್ಲೂ ಹೆದರ್ಬಿಟ್ಟೆ. ಅಪ್ಪ ಏನಾಯ್ತು ಅಂತ ಗೊತ್ತಾಗಿಲ್ಲ. ಒಂದ್ಸಲ ನೋಡಿದ್ರೆ ಇಂಟರ್ಸೆಪ್ಟ್ರು ಸೈಕ್. ನನ್ನ ಪ್ರಕಾರ ಬರ್ತಾರೆ ಇವಾಗ, ಬರಲಿ.